ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವ ಸರಿಯಾದ ವಿಧಾನ. Firstly, time restricted eating. Intermittent fasting mainly concentrates on when to eat and not about what to eat. So, ಪರ್ಫೆಕ್ಟ್ ಈಟಿಂಗ್ ಸ್ಕೆಡ್ಯೂಲ್ನ ಮೇಂಟೈನ್ ಮಾಡೋದೇ ಈ ಫಾಸ್ಟಿಂಗ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇದರಲ್ಲಿ ತುಂಬ ವಿಧಾನಗಳಿದೆ ಬೇಸ್ಡ್ ಆನ್ ದ ಟೈಮ್ ಡ್ಯೂರೇಷನ್. ಅಪಾನ್ ದಿಸ್ 16/8 ಮೆಥಡ್ ಇಸ್ ಕಾಮನ್ಲಿ ಪ್ರಾಕ್ಟೀಸಿಂಗ್ ನೌ ಡೇಸ್. ಈ ಮೆಥಡಲ್ಲಿ 16 ಅವರ್ಸ್ ಉಪವಾಸ ಮಾಡೋದು ಆ್ಯಂಡ್ 8 ಅವರ್ಸ್ ಈಟಿಂಗ್ ಪೀರಿಯಡ್ ಆಗಿರುತ್ತೆ. ಸೆಕೆಂಡ್ಲಿ, ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಹೈಡ್ರೇಷನ್. ಫಾಸ್ಟಿಂಗಲ್ಲಿ ತುಂಬ ಜನ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವಾಟರ್ ತೊಗೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ನ ತೊಗೊತಾ ಇಲ್ಲ. 2 to 3 liters ಆಫ್ ವಾಟರ್ ಡ್ಯೂರಿಂಗ್ ಫಾಸ್ಟಿಂಗ್ ಇಸ್ ರೆಕಮೆಂಡೆಡ್. ಥರ್ಡ್ಲಿ, ಈಟಿಂಗ್ ವಿಂಡೋ ಶುಡ್ ಬಿ ವಿತ್ ನ್ಯೂಟ್ರಿಷಿಯಸ್ ಫುಡ್ಸ್. ಅಂದರೆ ಈ ಅನ್ಪ್ರಾಸೆಸ್ಡ್ ಫುಡ್ಸ್ ಲೈಕ್ ಫುಡ್ಸ್ ರಿಚ್ ಇನ್ ಫೈಬರ್, ಪ್ರೋಟೀನ್ ಅಂದರೆ ಫಿಶ್, ಎಗ್ ಈ ಥರದನ್ನು ಪ್ರಯೋರಿಟೈಸ್ ಮಾಡೋದ್ರಿಂದ ಇಟ್ ಕೀಪ್ಸ್ ಯು ಫುಲ್ ಆ್ಯಂಡ್ ಸ್ಯಾಟಿಸ್ಫೈಡ್. Next point is exercise. Intermittent fasting with low intensity exercises will give you more effective benefits actually. ಹಾಗಂತ ಓವರ್ ಎಕ್ಸಸೈಸ್ ಮಾಡಬಾರ್ದು ಫಾಸ್ಟಿಂಗ್ ಪೀರಿಯಡಲ್ಲಿ. ಲೋ ಇಂಟೆನ್ಸಿಟಿ ಅಂದರೆ ಈ ಸ್ಮಾಲ್ ವಾಕ್ಸ್ ಆಗಿರ್ಬೋದು, ಸಿಂಪಲ್ ಯೋಗಾಸನಾಸ್, ಇಟ್ ಗಿವ್ಸ್ ಯು ಮೋರ್ ಎಫೆಕ್ಟ್ಸ್ ಡ್ಯೂರಿಂಗ್ ಫಾಸ್ಟಿಂಗ್. ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ವಿ ಶುಡ್ ಪ್ರಯೋರಿಟೈಸ್ ಸ್ಲೀಪ್. 6 to 8 hours sleep is recommended. ನೆಕ್ಸ್ಟ್ ಥಿಂಗ್ ಇಸ್ ವಿ ಶುಡ್ ಪ್ರಯೋರಿಟೈಸ್ ಆರ್ ಬಾಡಿ ಸಿಗ್ನಲ್ಸ್. ಫಾಸ್ಟಿಂಗಲ್ಲಿ ಬಾಡಿ ಕೊಡೋ ಸಿಗ್ನಲ್ಸ್ನ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರುತ್ತೆ. ಫಾಸ್ಟಿಂಗ್ ಪೀರಿಯಡಲ್ಲಿ ನಮಗೆ ತುಂಬ ಹಸಿವು ಅನ್ಕಂಟ್ರೋಲಬಲ್ ಆಗಿದೆ ಅಂದಾಗ ವಿ ಶುಡ್ ವರ್ಕ್ ಆಫ್ ಇಟ್. ಅಂದರೆ ನಮ್ಮ ಈಟಿಂಗ್ ಸ್ಕೆಡ್ಯೂಲ್ನ ಅದ್ರ ಪ್ರಕಾರ ನಾವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಲಾಸ್ಟ್ ಥಿಂಗ್ ಇಸ್ ವಿ ಶುಡ್ ಬ್ರೇಕ್ ದ ಫಾಸ್ಟ್ ಮೈಂಡ್ಫುಲ್ಲಿ. ಫಾಸ್ಟಿಂಗ್ ಆಗೋಗಿದೆ ಅಂದ್ಬಿಟ್ಟು ಇದ್ಬದಿದ್ದೆಲ್ಲ ನೆಕ್ಸ್ಟ್ ಡೇನೇ ತಿನ್ನೋ ಹಾಗಿಲ್ಲ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಲೈಟ್ ಫುಡ್ ಮತ್ತು ಕಂಪ್ಲೀಟಾಗಿ ನಾವು ಚ್ಯೂ ಮಾಡಿ ತಿನ್ನಬೇಕಾಗಿರುತ್ತೆ. ಆ್ಯಂಡ್ ಟೇಕ್ಸ್ ಅಟ್ಲೀಸ್ಟ್ 1 week ಟು ಗೆಟ್ ಬ್ಯಾಕ್ ಟು ದ ನಾರ್ಮಲ್ ಡಯಟ್.